ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಈ ಮಿಸ್ಟೇಕ್ ಮಾಡಬೇಡಿ. ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಅನ್ನು ವೆರಿಫೈ ಮಾಡಿ. ಇದು ಕೋರ್ ಪಾಯಿಂಟ್ ಆಗಿದೆ. ಯಾವುದೇ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡುವಾಗ ಮುಖ್ಯವಾಗಿ ವೆರಿಫೈ ಮಾಡಬೇಕಾದ ಡಾಕ್ಯುಮೆಂಟ್ಸ್ಗಳು ಸೇಲ್ ಡೀಡು, ಖಾತಾ, ಅಪ್ರೂವ್ಡ್ ಲೇಔಟ್ ಅಥವಾ ಪ್ಲಾನಿಂಗು, ಕನ್ವರ್ಸೇಷನ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಆರ್ ಅಗ್ರಿಕಲ್ಚರ್ ಎಂದು ವೆರಿಫೈ ಮಾಡಿ. ಇವುಗಳನ್ನು ಚೆಕ್ ಮಾಡದೆ ನೀವು ಪರ್ಚೇಸ್ ಮಾಡಿದರೆ ಫ್ಯೂಚರ್ನಲ್ಲಿ ಲೀಗಲ್ ಪ್ರಾಬ್ಲಮ್ಸ್ಗಳು ಬರಬಹುದು. ಇಸಿ ತುಂಬಾನೇ ಮುಖ್ಯ. ಫೇಕ್ ಪೇಪರ್ಸ್ಗಳನ್ನು ಅವಾಯ್ಡ್ ಮಾಡಿ. ಇಸಿ ಅವಶ್ಯಕವಾದದ್ದು ಪ್ರಾಪರ್ಟಿ ಮೇಲೆ ಲೋನ್ ಇದೆಯಾ, ಅಥವಾ ಪ್ರಾಪರ್ಟಿ ಆಲ್ರೆಡಿ ಸೇಲ್ ಆಗಿದೆಯಾ, ಅಥವಾ ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಲೀಗಲ್ ಡಿಸ್ಪ್ಯೂಟ್ ಇದೆಯಾ ಎಂದು ಇಸಿ ತೋರಿಸ್ಕೊಡುತ್ತೆ. ಇಸಿ ಕ್ಲಿಯರ್ ಇದ್ರೆ ನಿಮ್ಮ ಪ್ರಾಪರ್ಟಿ ಸೇಫ್ ಇದೆ ಎಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಫೇಕ್ ಡಾಕ್ಯುಮೆಂಟ್ಸ್, ಡೂಪ್ಲಿಕೇಟ್ ಸೇಲ್ ಡೀಡ್ ಆಗಿರ್ಬೋದು, ಫೇಕ್ ಸಿಗ್ನೇಚರ್ ಆಗಿರ್ಬೋದು, ಅನ್ಅಥರೈಸ್ಡ್ ಲೇಔಟ್ ಆಗಿರ್ಬೋದು, ಇವುಗಳಲ್ಲಿ ಸಿಕ್ಕಿದ್ರೆ ಫುಲ್ ಇನ್ವೆಸ್ಟ್ಮೆಂಟ್ ಲಾಸ್ ಆಗೋ ಚಾನ್ಸ್ ಇದೆ. ಒನ್ ಮಿಸ್ಟೇಕ್ ಹ್ಯೂಜ್ ಲಾಸ್. ಪ್ರಾಪರ್ಟಿ ಅಂದ್ರೆ ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್. ಒಂದು ಮಿಸ್ಟೇಕ್ ಲೈಫ್ ಲಾಂಗ್ ರಿಗ್ರೆಟ್ ಬರಬಹುದು. ಶೇರ್ ಮಾಡಿ, ಸಹಾಯ ಆಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯುನೋ ಲಾ ಪೇಜ್ಗೆ ಫಾಲೋ ಮಾಡಿ. ಧನ್ಯವಾದಗಳು.